ಒಂದೇ ಕುಟುಂಬದ ಮೂವರ ಬರ್ಬರ ಕೊಲೆ. ತಾಯಿ, ಅಜ್ಜಿ, ಮಾವನನ್ನ ಕೊಂದು ಆರೋಪಿಯು ಆತ್ಮಹತ್ಯೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಡೆದ ತ್ರಿವಳಿ ಕೊಲೆ ಪ್ರಕರಣದ ಬೆನ್ನಲ್ಲೇ ಮತ್ತೊಂದು ಬೆಚ್ಚಿ ಬೀಳಿಸುವ ತ್ರಿಬಲ್ ಮರ್ಡರ್ ಬೆಳಕಿಗೆ ಬಂದಿದೆ. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೊಟ್ಟಿಗೆಪಾಳ್ಯದಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದ ಪ್ರಶಾಂತ್ ಎಂಬಾತ ತನ್ನ ತಾಯಿ, ಅಜ್ಜಿ ಹಾಗೂ ಮಾವನನ್ನ ಮಚ್ಚಿನಿಂದ ಕೊಚ್ಚಿ ಬರ್ಬರವಾಗಿ ಹತ್ಯೆಗೈದು ಬಳಿಕ ತಾನು ಕೂಡ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಇನ್ನು ಮೃತರನ್ನ ಮಂಗಳಮ್ಮ, ನಂಜಮ್ಮ ಹಾಗೂ ಸತೀಶ್ ಎಂದು ಗುರುತಿಸಲಾಗಿದೆ. ಕಳೆದ ಹಲವು ವರ್ಷಗಳಿಂದ ಈ ಕುಟುಂಬ ಕೊಟ್ಟಿಗೆಪಾಳ್ಯದ ಬಾಡಿಗೆ ಮನೆಯಲ್ಲಿ ವಾಸವಾಗಿತ್ತು. ಇಂದು ಬೆಳಗ್ಗೆ ತಂದೆ ಚಿಕ್ಕಣ್ಣ ಕೆಲಸಕ್ಕೆ ತೆರಳಿದ ಬಳಿಕ ಪ್ರಶಾಂತ್ ಮೊದಲು ಮನೆಯ ಮುಖ್ಯ ಬಾಗಿಲಲ್ಲಿ ತಾಯಿ ಮಂಗಳಮ್ಮ ಹಾಗೂ ಅಜ್ಜಿ ನಂಜಮ್ಮ ಅವರನ್ನ ಹತ್ಯೆಗೈದಿದ್ದಾನೆ. ಬಳಿಕ ಮನೆಯೊಳಗಿದ್ದ ಮಾವ ಸತೀಶ್ ಅವರನ್ನ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿ ಪರಾರಿಯಾಗಲು ಯತ್ನಿಸಿದ್ದು ಕೂಡಲೇ ಪ್ರಶಾಂತ್ನನ್ನ ಸ್ಥಳೀಯರು ಗಮನಿಸಿ ರೂಮಿನಲ್ಲಿ ಕೂಡಿ ಹಾಕಿದ್ದಾರೆ. ಆದ್ರೆ ಪೊಲೀಸರು ಸ್ಥಳಕ್ಕೆ ಬರುವಷ್ಟರಲ್ಲಿ ಆತ ಕೊಠಡಿಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಈ ದಿನ ಬೆಳಗ್ಗೆ ಸುಮಾರು ಒಂದು 8:30 9 ಗಂಟೆ ಮಧ್ಯದಲ್ಲಿ ನಮ್ಮ ಪೊಲೀಸ್ ಠಾಣೆಗೆ ಒಂದು ಮಾಹಿತಿ ಇರುತ್ತೆ. ಇಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೊಟ್ಟಿಗೆಪಾಳ್ಯ ಎಂಬ ಜಾಗದಲ್ಲಿ ಒಂದೇ ಮನೆಯಲ್ಲಿ ಸುಮಾರು ಒಂದು 4 ಸಾವಾಗಿದ್ದಾವೆ ಅಂತ ಹೇಳಿ, ಅದರಲ್ಲಿ 3 ಕೊಲೆಗಳು ಮತ್ತು ಇನ್ನೊಂದು ಆತ್ಮಹತ್ಯೆ ಅನ್ನೋ ಒಂದು ಮಾಹಿತಿ ಆಧಾರದ ಮೇಲೆ ಪೊಲೀಸರು ಇಲ್ಲಿ ಬಂದು ಸ್ಥಳಕ್ಕೆ ಬಂದು ಪರಿಶೀಲಿಸಲಾಗಿ ಈ ಮನೆಯಲ್ಲಿ ಸುಮಾರು 5 ಜನ ವಾಸ ಇರ್ತಾರೆ. 5 ಜನದಲ್ಲಿ ತಂದೆ, ತಾಯಿ ಮತ್ತೆ ಒಂದು ಅಜ್ಜಿ ಮತ್ತೆ ಏನು ಈ ಮಾವ ಮತ್ತೆ ಮಗ ಇಷ್ಟು ಜನ ವಾಸ ಇರ್ತಾರೆ. ಈ ಮನೆಯ ಏನು ಯಜಮಾನ್ ಚಿಕ್ಕಣ್ಣವ್ರು ಇದ್ದಾರೆ, ಅವ್ರು ಬೆಳಗ್ಗೆ 6 ಗಂಟೆಗೆ ಎದ್ದು ಕೆಲ್ಸಕ್ಕೆ ಹೋಗಿರ್ತಾರೆ. ಮನೆಯಲ್ಲಿ ಆ ಸಮಯದಲ್ಲಿ ಆ ಚಿಕ್ಕಣ್ಣವ್ರ ಮಗ, ಅವ್ರ ಹೆಂಡತಿ, ಅವರ ಬಾಮೈದ ಮತ್ತೆ ಅವ್ರ ಅತ್ತೆ ಇರೋಂಥದ್ದು. ಮತ್ತೆ ಈಗ ನಮ್ಮ ಮೇಲ್ಗಡೆ ಮನೆಯವರು ಮಾಹಿತಿ ಕೊಡ್ತಾರೆ, ಇಲ್ಲಿ ಏನೋ ಸೌಂಡ್ ಆಗ್ತಾ ಇದೆ. ಮತ್ತೆ ಅವ್ರು ಬಂದು ನೋಡಿದಾಗ 2 ದೇಹಗಳು ಇಲ್ಲಿ ಬಾಗಿಲ ಹತ್ರನೇ ಬಿದ್ದಿರ್ತವೆ. ಮತ್ತೆ ಒಳಗಡೆ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಂಗೆ ಕಾಣಿರುತ್ತೆ. ಅದನ್ನೇ ಇವರು ಮಾಹಿತಿ ನಮ್ಮ ಪೊಲೀಸರು ಕೊಟ್ಟಿರ್ತಾರೆ, ಮತ್ತೆ ಅವರ ಮನೆಯವ್ರಿಗೂ ಕೂಡ ಕೊಟ್ಟಿರ್ತಾರೆ. ಇಲ್ಲಿ ಬಂದು ಸ್ಥಳ ನೋಡಲಾಗಿ ಆ 2 ಮಹಿಳೆಯರ ಹೊರತಾಗಿ ಮತ್ತೊಬ್ಬ ವ್ಯಕ್ತಿ ಏನವರು ಸೋದರ ಮಾವ ಇದ್ದ, ಅವನು ಕೂಡ ದೇಹ ಒಳಗಡೆ ಬಿದ್ದಿರುತ್ತೆ. ಎಲ್ಲರ ದೇಹದ ಮೇಲೆ ಏನು ಮಚ್ಚಿನಿಂದ ಕೊಚ್ಚದಂತ ಗಾಯಗಳಿರ್ತವೆ. ಹಾಗಾಗಿ ನಾವೀಗ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡ್ಕೊಳ್ತಾ ಇದೀವಿ. ಮತ್ತೆ ಈ ಕೃತ್ಯ ಮಾಡ್ಲಿಕ್ಕೆ ಏನು ಆರೋಪಿ ಈಗ ಮೃತಪಟ್ಟಿದ್ದಾರೆ, ಅವರು ಕೂಡ ಯಾಕೆ ಮಾಡಿದ್ದಾರೆ, ಅವರೇ ಮಾಡಿದ್ರ ಅಥವಾ ಏನು ಅಂತ ತನಿಖೆಯನ್ನು ನಾವೀಗ ಮಾಡಬೇಕಾಗಿದೆ. ಸರ್, ಈಗ ಅವರು ತಪ್ಪಿಸ್ಕೊಂಡು ಹೋಗೋಕೆ ಪ್ರಯತ್ನ ಪಡ್ತಾ ಇಲ್ಲ, ಆತರ ಏನು ಇನ್ನು ಮಾಹಿತಿ ನಮಗಿಲ್ಲ. ಅವರು ನೋಡಿದ್ದಂತ ಮೊದಲನೇ ವ್ಯಕ್ತಿಯನ್ನೇ ಈಗ ಏನ್ ಸೀನ್ ನೋಡಿದ್ರು ಅದನ್ನ ತಮ್ಗೆ ಹೇಳಿದ್ದೀನಿ. ಹಾಗಾಗಿ ತನಿಖೆ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಏನಾದ್ರು ಮಾಹಿತಿ ಇದ್ರೆ ಸ್ಥಳೀಯರಿಂದ ಮಾಹಿತಿ ತಗೊಳ್ತೀವಿ. ಗಲಾಟೆ ಆಗ್ತದೆ ಈಗ ಇನ್ನೂ ತನಿಖೆ ಈಗಷ್ಟೇ ಶುರು ಮಾಡಬೇಕಾಗಿರೋದ್ರಿಂದ ಮುಂದುವರೆದಂತೆ ಅವೆಲ್ಲ ನಾವು ತಿಳ್ಕೊಳ್ತೀವಿ. ಇನ್ನು ಮೃತರು ಮೂಲತಃ ಕುಣಿಗಲ್ ಬಳಿಯ ಮಾಗಡಿಪಾಳ್ಯ ಮೂಲದ ಕುಟುಂಬದವರಾಗಿದ್ದು, ತಂದೆ ಇಸ್ತ್ರಿ ಅಂಗಡಿ ಇಟ್ಕೊಂಡಿದ್ರೆ ಮೃತ ಮಂಗಳಮ್ಮ ಗಾರ್ಮೆಂಟ್ ಕೆಲಸ ಹಾಗೂ ನಂಜಮ್ಮ ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ರಂತೆ. ಆದ್ರೆ ಇಂದು ಬೆಳಗ್ಗೆ ತಂದೆ ಕೆಲಸಕ್ಕೆ ಹೋದ ಬಳಿಕ ಈ ಘಟನೆ ನಡೆದಿದೆ. ಇನ್ನು ಆರೋಪಿ ಪ್ರಶಾಂತ್ ಕಳೆದ ಕೆಲವು ವರ್ಷಗಳಿಂದ ಮಾನಸಿಕ ಖಿನ್ನತೆಯಿಂದ ಬಳಲುತ್ತಿದ್ದು, ಈ ಸಂಬಂಧ ಚಿಕಿತ್ಸೆ ಕೂಡ ಪಡೆದಿದ್ದ ಎನ್ನಲಾಗಿದೆ. ಎಲ್ಲ ಊಟ ಮಾಡ್ಬಿಟ್ಟು ಮಣಿಗಿದ್ದು ನಾನು ಬೆಳಗ್ಗೆ ಎದ್ದು ಮಾಮೂಲಿ 6 ಗಂಟೆಗೆ ಎದ್ದು ಅಂಗಡಿ ತಕ್ಕ ಹೋಗ್ತೀನಿ, ಐರನ್ ಅಂಗಡಿ. ಅಲ್ಲಿ ನಾನು ಪಾಡಿಗೆ ನಾನು ಹೋದೆ, ಇವ್ರು ಇನ್ನೂ ಮಣಿಗಿದ್ರು. ಅದು ಏನಾಯ್ತು ಅಂತ ಗೊತ್ತಿಲ್ಲ, ಜಗಳ ಆಯ್ತು ಏನಾಯ್ತು. ನನಗೆ ಫೋನ್ ಹಾಕೋದು ಈಗ 10 ಗಂಟೆಗೆ ಹಿಂಗಾಗೈತು. ಏನ್ ಮಾಡಿದ್ರು ಒಳಗಡೆ, ಏನ್ ಮಾಡೋಣ ಅಂತ ನನ್ಗೆ ಗೊತ್ತೇ ಇಲ್ಲ. ಮೊದ್ಲಿನ ಗಲಾಟೆ ಮಾಡ್ಕೊತಿದ್ರ? ಮೊದ್ಲೇ ಅಂತ ಗಲಾಟೆ ಏನಿಲ್ಲ, ಸುಮ್ನೆ ಅವ್ರ ತಾಯಿ ಕಂಡ್ರೆ ಹಂಗೆ ಅಷ್ಟೇ. ಪ್ರಶಾಂತಿ ಮದುವೆ ಆಗಿದ್ಯಾ? ಇಲ್ಲ, ಎಲ್ಲ ಒಟ್ಟಿಗೆ ಇದ್ರಿಲ್ಲ? ಎಲ್ಲ ಒಟ್ಟಿಗೆ. ಏನ್ ಕೆಲಸ ಮಾಡ್ತಿದ್ರು ಪ್ರಶಾಂತ್? ಡ್ರೈವಿಂಗ್ ಕೆಲಸ. ರಾತ್ರಿ ಗಲಾಟೆ ಆಗಿದ್ದ? ಇಲ್ಲ, ನಿನ್ನೆ ಗಲಾಟೆ ಆಗಿದ್ರೆ ನಾನು ಹೋಯ್ತಾನೆ ಇರಲಿಲ್ಲ ಅಂಗಡಿ ತೆಗಿಯಕ್ಕೆ. ಒಟ್ನಲ್ಲಿ ನಾನು ಇದ್ದರೆ ನನ್ನ ಕಳ್ಸ್ಬಿಡೋಣ ಗೊತ್ತಿಲ್ಲ. ಅಲ್ಲ, ಒಟ್ನಲ್ಲಿ ಗಲಾಟೆ ಮಾತ್ರ ಆಗಿದ್ರೆ ನಾನು ಹೋಗ್ತಿರ್ಲಿಲ್ಲ ಬಿಡಿ ಅಂಗಡಿ ತೆಗಿಯಕ್ಕೆ. ಏನ್ ಆತರ ಎಲ್ಲ ಜ್ಞಾನ ಚೆನ್ನಾಗೇ ಇತ್ತು. ಒಂದೊಂದ್ಸಲ ಇದಾಗನು ಇದ್ ಮಾಡೋನು, ಎಲ್ಲ ಕರೆಕ್ಟ್ ಆಗಿ ಮಾತಾಡೋನು, ಎಲ್ಲ ಇದ್ ಮಾಡೋನು. ಏನಂತ ಕಂಡುಹಿಡಿಯೋದು. ಕೆಲ್ಸಕ್ಕೆ ಹೋಗ್ತಿದ್ನಲ್ಲ, ಡ್ರೈವಿಂಗ್ ಕೆಲ್ಸಕ್ಕೆ. ಆ ತರ ಏನಾರ ಡ್ರೈವಿಂಗ್ ಕೆಲಸ ಮಾಡಕ್ ಆಗಲ್ಲ.
ತಮ್ಮ ಹೆಸರು ಸರ್? ಹಾ ನಿಮ್ಮ ಹೆಸರು? ಚಿಕನ್ ಅಂತ ಇವ್ರ ಅಕ್ಕ ಅವ್ರ ಅತ್ತೆ ಎಷ್ಟು ಜನ ವಾಸ ಮಾಡ್ತಾ ಇದ್ರು ಇಲ್ಲಿ? ಏನಾದ್ರು ಅವರು 5 ಜನ. ಏನಿಲ್ಲ, ಗಲಾಟೆ ಏನಿಲ್ಲ, ಚೆನ್ನಾಗೇ ಇದ್ರು. ಎಲ್ಲ ಕೆಲ್ಸಕ್ಕೆ ಹೋಗೋರು ಬರೋರು. ಇವ್ರ ಅಣ್ಣ ಡ್ರೈವರ್, ಮನೇಲೆ ಇದ್ರು. ಅವರು ಏನಾಯ್ತು ಅಂತ ಗೊತ್ತಿಲ್ಲ. ಬೆಳಗ್ಗೆ ಫೋನ್ ಹಾಕಿದ್ರು ನಮ್ಗೆ 8:30ಗೆ. ಅವಾಗ ನಮಗ್ ಗೊತ್ತಾಯ್ತು. ಜಗಳ ಇಲ್ಲ, ಏನು ಅಂತ ನಮಗೂ ಗೊತ್ತಿಲ್ಲ. ನಮ್ಮನ್ನ ನೋಡಕ್ಕೆ ಬಿಟ್ಟಿಲ್ಲ. ಏನ್ರಲ್ಲಿ ಹೊಡೆದಿದ್ದಾರೆ ಅಂತಾನು ಗೊತ್ತಿಲ್ಲ ನಮ್ಗೆ. ಡೋರ್ ಲಾಕ್ ಆಗಿದೆ. ಓನರ್ ಬಂದು ಹೇಳಿರೋದಂತೆ, ಯಾರಿಗೋ ಹೇಳಿರೋದಂತೆ. ಓನರ್ಗೆ ಯಾರಿಗೋ ಹೇಳಿರೋದು, ಹೋಗಿ ಹಿಂಗ್ ಕಿರ್ಚಾಡ್ತಾವ್ರೆ ಮನೆಯಲ್ಲಿ ಅಂತ. ಓನರ್ ಬಂದ್ ನೋಡೋಷ್ಟಕ್ಕೆ ಆ ತರ ಆಗಿದೆ. ಮಂಗಳಮ್ಮ ಏನ್ ಕೆಲಸ ಮಾಡ್ತಾ ಇದ್ರು? ಸತೀಶ್ ಅವ್ರ ಏನ್ ಕೆಲಸ? ಗಾರ್ಮೆಂಟ್ಸ್ಗೆ ಅಜ್ಜಿ ಅವ್ರು ಐರನ್ ಅಂಗಡಿ ಇಟ್ಟಿದ್ದಾರೆ. ಅವ್ರು ಐರನ್ ಮಾಡೋದಕ್ಕೆ ಹೋಗಿದ್ರು. ಇವರೆಲ್ಲ ಮನೇಲೆ ಇರ್ತಿದ್ರು. ಅವಾಗ ಮಂಗಳಮ್ಮ ಗಾರ್ಮೆಂಟ್ಸ್ ಹೋಗೋರು. ಅಜ್ಜಿನೂ ಇಲ್ಲೇ ಏನೋ ಕೆಲಸ, ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಂಡಿದ್ರು. ಆ ಹುಡುಗ ಡ್ರೈವರ್. ಅವ್ರ ಮಾವ ಒಬ್ರಿದ್ರು, ಅವರು ಮನೇಲೆ ಇರ್ತಿದ್ರು. ಅವ್ರು ಏನ್ ಕೆಲ್ಸಕ್ಕೆ ಹೋಗ್ತಿದ್ರು. ಮಾವ ಅಂದ್ರೆ ಅವ್ರ ತಾಯಿಯವ್ರ ತಮ್ಮನ? ತಾಯಿ ತಮ್ಮ ಒಬ್ರು, ಅವ್ರ ತಾಯಿ ಒಬ್ರು, ಇವ್ರ ತಾಯಿ ಒಬ್ರು, ಹುಡುಗ ಒಬ್ಬ. ಫೈನಾನ್ಸ್ ವಿಚಾರಕ್ಕೆ ಏನಾರ ಮಾತುಕತೆ? ಏನಿಲ್ಲ, ಆ ತರ ಏನಿಲ್ಲ. ನಿಮ್ಮ ಹೆಸರಮ್ಮ? ರಾಧಾ. ಸದ್ಯ ಈ ಸಂಬಂಧ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಬೆಂಗಳೂರು.